3 ಬಿಟ್ಟು 4 ಜಿಲ್ಲೆ ಮಾಡಿದ್ರು ನಡೀತದೆ, ಘೋಷಣೆ ಮಾಡಿದಷ್ಟು ಒಳ್ಳೆಯದು ಅನ್ನೋದು ಜನಾಭಿಪ್ರಾಯ. ಎಲ್ಲ ಕಡೆ ಅದನ್ನ ಮಾತಾಡ್ತಾ ಇದ್ದಾರೆ. ಗೋಕಾಕದಲ್ಲಿ ಅದನ್ನ ಮಾತಾಡ್ತಾರೆ, ಚಿಕ್ಕೋಡಿಯಲ್ಲೂ ಅದ, ಅಥಣಿಯಲ್ಲೂ ಅದ, ಬೈನಹೊಲದಲ್ಲೂ ಅದ. ಎಲ್ಲ ಕಡೆ ಜನಕ್ಕೆ ಬೇಕಾಗಿದೆ. ದಯವಿಟ್ಟು ಈ ದಿಶೆಯಲ್ಲಿ ಸಿದ್ದರಾಮಯ್ಯನವರು ವಿಚಾರ ಮಾಡಬೇಕು. ಮತ್ತು ಉಸ್ತುವಾರಿ ಸಚಿವರಾದಂಥ ಸತೀಶ್ ಅವ್ರ ಜವಾಬ್ದಾರಿನೂ ಭಾಳ ಅದ. ಇಲ್ಲೇ ಸಮಸ್ಯೆ ಅವರ ಹೇಳಬೇಕಾಗಿದೆ ನೇರವಾಗಿ ಮುಖ್ಯಮಂತ್ರಿ ಜೊತೆಗೆ. ಇಲ್ಲೇ ಗೋಕಾಕ್ ಮತ್ತು ಚಿಕ್ಕೋಡಿ ಆದ್ರೆ ಸೌದಿಯವ್ರಿಗೆ ಹೊಡೆದು ಬೀಳ್ತದೆ, ಅಥಣಿ ಮತ್ತು ಬೈರಹೊಲ ಆದ್ರೆ ಜಾರಕಿಹೊಳಿ ಹೊಡೆದು ಬೀಳ್ತದೆ ಅನ್ನೋಂಥ ಮಾತಾಡೋಕ್ಕಿಂತಲೂ, ಕೇವಲ ರಾಜಕೀಯ ದೃಷ್ಟಿಯಿಂದ ವಿಚಾರ ಮಾಡೋಕ್ಕಿಂತಲೂ ಇವು 4 ಮಾಡಿದಂತೆ ಭಾಳ ಯೋಗ್ಯ ಅನ್ನೋದು. ಯಾಕಂದರೆ ಇವತ್ತು ಬೆಳೆದು ನಿಂತಿದ್ದಾವೆ ಎಲ್ಲರೂ, ಮತ್ತು ಇವು ಅನಿವಾರ್ಯ ಆಗಿದ್ದಾವೆ, ಜನಕ್ಕೆ ಬೇಕಂತ ಮಾತುಗಳನ್ನು ಮತ್ತೆ ಹೇಳ್ತಾ, ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ನಮ್ಮ ಈಗಾಗಲೇ DCC ಬ್ಯಾಂಕ್ ತಮ್ಮ ಸುಪರ್ದಿ ತೆಗೆದುಕೊಂಡಂಥ ನಮ್ಮ ಸತೀಶ್ ಅವರು ಅದೇ ಕಾಲಕ್ಕೆ ಹೋರಾಡಿ ತಮ್ಮದೇ ಅಂತ ಅಸ್ತಿತ್ವ ಉಳಿಸ್ಕೊಂಡಂಥ ಲಕ್ಷ್ಮಣ ಸವದಿಯವರು, ರಮೇಶ್ ಕತ್ತಿಯವರಾಗಿರ್ಬೋದು, ಬೈನಹೊಲದ ನಮ್ಮ ಮಾಂತೇಶ್ ಕೌಜಲಗಿ ಅವ್ರ ಜೊತೆಗಾರರು, ಚಿಕ್ಕೋಡಿ ಅಂತ ಎಲ್ಲ ಪಾಪ ನಮ್ಮ ಅಲ್ಲಿ MLAಗಳು ಒಂದಾಗಿದ್ದಾಗಲಿ ಅನ್ನುವಂಥ ಮಾತು, ಗೋಕಾಕ್ ಚಿಕ್ಕೋಡಿ ಅನ್ನುವಂಥ ಒತ್ತಡ ಹಾಕಿ ಆಗ್ತಾಯಿದ್ದಾರೆ. ಹೀಗಾಗಿ ಒಟ್ಟಿನಲ್ಲೇ ಜನರ ಅಭಿಪ್ರಾಯ ಇದೆ. ಅದೇ ಕಾಲಕ್ಕೆ ಇವತ್ತು ಸತೀಶ್ ಅವರು ಅದು ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರು ರಾಜಕೀಯ ಇಲ್ಲಿ ಅಡ್ಡಗಾಲ ಆಗಬಾರ್ದು ಒಂದು ಆತಂಕ ಜನರದ್ದು. ಎಲ್ಲರೂ ಕೂಡಿ ಮಾಡಲಿ, 4 ಡಿವಿಷನ್ ಮಾಡಲಿ, 4 ಜಿಲ್ಲೆಗಳಾಗಲಿ ಅನ್ನೋದು ಜನಸಾಮಾನ್ಯರ ಮಾತು. ಮತ್ತು ಜನಸಾಮಾನ್ಯರ ಮಾತನ್ನು ಫೈನಲ್ ಆಗಬೇಕು. ಲೋಕ ಕಲ್ಯಾಣಕಾರಗಳ ನೆಲೆಯಲ್ಲಿ ರಚನೆ ಆದಂಥ ಸರ್ಕಾರಗಳಿಂದ ಸಿದ್ದರಾಮಯ್ಯ ಬಲ್ಲರು ಆ ದಿಶೆಯಲ್ಲಿ ಏನಾದರೂ ಮಾಡಿ ಜಲ್ದಿ ಮುಗಿಸಲಿ ಇದನ್ನು ಸಮಸ್ಯೆ ಅಂತ ಹೇಳ್ತಾ. ಯಾಕಂದ್ರೆ ಡಿಸೆಂಬರ್ 31 ಬಂತು, ಅದಕ್ಕೆ ಉಸ್ತುವಾರಿ ಅವರಿಗೆ ಮತ್ತು ಜನ ಕೇಳ್ಕೊಳ್ಳೋದು ಒಂದು, ಜಲ್ದಿ ಡಿಸಿಷನ್ ತೊಗೊಳ್ರಿ, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡಿರಿ, ಜೊತೆಗೆ ಅವೆರಡೂ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.